ಬಿಳಿ ಸಾಸಿವೆ ಬೆಳೆದು ಸೈ ಎನಿಸಿಕೊಂಡ ಯುವ ರೈತ ದಂಪತಿ. ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದು ವಿನೂತನ ಪ್ರಯೋಗ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಗರದ ಬದುಕು ತುಂಬಾ ದುಬಾರಿಯಾಗ್ತಾ ಇದೆ. ಜೊತೆಗೆ ಉತ್ತಮ ಶಿಕ್ಷಣ ಪಡೆದು ಬದುಕನ್ನ ಕಟ್ಟಿಕೊಳ್ಳಲು ನಗರಕ್ಕೆ ಹೋಗುವ ಉದ್ಯೋಗಿಗಳು ನಗರದ ಜಂಜಾಟದ ಬದುಕಿಗೆ ರೋಸ್ ಹೋಗಿ ತಮ್ಮ ಹಳ್ಳಿಗಳತ್ತ ಮುಖ ಮಾಡಿ ಸ್ವಂತ ಉದ್ಯೋಗವನ್ನ ಮಾಡಿಕೊಂಡು ಸಾಧಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಜ್ಞಾನಕ್ಕೆ ಶಿಕ್ಷಣ ಬೇಕು, ಆದ್ರೆ ಬದುಕಿಗಲ್ಲ ಎಂದು ತೋರಿಸಿಕೊಡ್ತಿದ್ದಾರೆ. ಮತ್ತೆ ಕೆಲವರು ಕೃಷಿ ಅಂದ್ರೆ ಮುಖ ಮುರಿತಾರೆ. ಇಂತಹವರ ನಡುವೆ ಈ ತಾಲೂಕಿನಲ್ಲಿರುವ ದಂಪತಿಗಳು ಎಲ್ಲವನ್ನ ಮೀರಿ ಕೃಷಿಯಲ್ಲಿಯೇ ಸಾಧನೆ ಮಾಡಿ ಇಂದು ಇತರರಿಗೂ ಮಾದರಿಯಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ಸಾಧನೆ ಮಾಡಿರುವ ದಂಪತಿಗಳು ಕಂಡು ಬಂದಿರುವುದು ಬೇರೆಲ್ಲೂ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗ್ರಾಮದ ಯುವ ರೈತ ದಂಪತಿಗಳಾದ ಲೋಹಿತ್ ಹಾಗೂ ವತ್ಸಲ ಎಂಬುವವರು ಬೆಂಗಳೂರನ್ನ ಬಿಟ್ಟು ಹಳ್ಳಿಗೆ ಬಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಸೈ ಎನಿಸಿಕೊಂಡಿದ್ದಾರೆ. ಈ ದಂಪತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ನಗರವನ್ನ ಬಿಟ್ಟು ಹಳ್ಳಿಗೆ ಬಂದು ಬಿಳಿ ಸಾಸಿವೆಯನ್ನ ಬೆಳೆದು ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾಮಾನ್ಯವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬೆಳೆಯುವ ಈ ಬಿಳಿ ಸಾಸಿವೆಯನ್ನ ಶಿಡ್ಲಘಟ್ಟದಲ್ಲಿ ಬೆಳೆದಿದ್ದು ಉತ್ತಮ ಫಲಿತಾಂಶ ನೀಡಿದೆ. ಇನ್ನು ಕೇವಲ ಬಿಳಿ ಸಾಸಿವೆ ಮಾತ್ರವಲ್ಲದೆ ಹಣ್ಣಿನ ಗಿಡಗಳು, ತೆಂಗು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಸೇರಿದಂತೆ ಇನ್ನು ಅನೇಕ ರೀತಿಯ ನೂತನ ಕೃಷಿಗಾರಿಕೆಯನ್ನ ಮಾಡುತ್ತಿದ್ದಾರೆ. ಇವರ ವಿನೂತನ ಪ್ರಯೋಗಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಅಲ್ಲದೆ ಇವರ ಪ್ರಯತ್ನ ಸುತ್ತಮುತ್ತಲಿನ ರೈತರಿಗೆ ಪ್ರೇರಣೆಯಾಗಿದೆ. ಇನ್ನು ಈ ಬಗ್ಗೆ ರೈತ ಮಹಿಳೆ ವತ್ಸಲ ಮಾತನಾಡಿ, ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಸ್ನೇಹಿತರೊಬ್ಬರಿಂದ ಬಿಳಿ ಸಾಸಿವೆ ಬಿತ್ತನೆ ತರಿಸಿಕೊಂಡು ನಾಟಿ ಮಾಡಿದ್ವಿ. ಇದರಿಂದ ಇಷ್ಟರ ಮಟ್ಟಿಗೆ ಫಲಿತಾಂಶ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಊಹೆಗೂ ಮೀರಿ ಫಸಲು ಬಂದಿದೆ. ಅಲ್ಲದೆ ಬಿಳಿ ಸಾಸಿವೆ ಜೊತೆಗೆ ವಿವಿಧ ತಳಿಯ ಹಣ್ಣಿನ ಗಿಡಗಳನ್ನ ಸಹ ನಾಟಿ ಮಾಡಿದ್ದೇವೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಸರ್, ನನ್ನ ಹೆಸರು ವತ್ಸಲ ರೋಹಿತ್ ಅಂತ. ಅಪ್ಪೇಗೌಡನಹಳ್ಳಿ ನಮ್ಮೂರು. ನಾವು ಬಿಳಿ ಸಾಸಿವೆನ ನಮ್ಮ ಸ್ನೇಹಿತರು, ನಮ್ಮ ಮನೆಯವರ ಸ್ನೇಹಿತರಿಂದ ತಗೊಂಡು ಚೆಲ್ಲಿದ್ವಿ. ನಾವು ಈ ತರ ಫಲಿತಾಂಶ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಸಿಕ್ಕಿದೆ. ಮತ್ತೆ ಇದನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಅನ್ನೋದು ಕುತೂಹಲನೂ ಜಾಸ್ತಿ ಆಗಿದೆ. ಅದು ಅಲ್ಲದೆ ನಾವು ಇದಕ್ಕೆ ಗೊಬ್ಬರ ಅಂತ ಕೊಟ್ಟಿರೋದು ಕುರಿ ಗೊಬ್ಬರ ಅಷ್ಟೇ. ಇನ್ನು ಎಕ್ಸ್ಟ್ರಾ ಅದಕ್ಕೆ ಅಂತ ಏನು ಮಾಡಿಲ್ಲ. ಮತ್ತೆ ನಮ್ಮ ತೋಟದಲ್ಲಿ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ವೆರೈಟಿ ಹಣ್ಣುಗಳಿದೆ. ತೆಂಗಿನ ಗಿಡ, ರಾಗಿ ಎಲ್ಲ ಬಿತ್ತನೆ ಮಾಡಿದೀವಿ ಸರ್. ಇದರಿಂದ ಇಷ್ಟೊಂದು ಯಶಸ್ವಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚೆನ್ನಾಗಿ ಸಿಕ್ಕಿದೆ. ಬೆಂಗಳೂರಿಂದ ಇಲ್ಲಿಗೆ ಬಂದು 6 months ಇಂದ ಈ ಕೆಲಸದಲ್ಲಿ ತೊಡಗಿದೀವಿ ಸರ್. ರೈತರಾಗಿ ಮುಂದಕ್ಕೆ ಹೋಗ್ಬೇಕು ಅಂತ ಹೋಗ್ತಿದೀವಿ. ಸಾಧನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೋಗ್ತಿದೀವಿ ಸರ್. ಇನ್ನು ರೋಹಿತ್ ಅವರ ತಂದೆ ಕೃಷ್ಣೇಗೌಡ ಮಾತನಾಡಿ, ಮೊದಲು ಈ ಭೂಮಿಯಲ್ಲಿ ರಾಗಿ, ಜೋಳ, ಅವರೆಕಾಳು ಬೆಳೀತಾ ಇದ್ವಿ. ನಂತರ ಪೈಪ್ಲೈನ್ ಮೂಲಕ ಆಲೂಗೆಡ್ಡೆಯನ್ನ ಬೆಳೆದಿದ್ವಿ. ಈಗ ನಮ್ಮ ಮಗ ಸೊಸೆ ಬಂದು ಹೊಸ ತಳಿಯ ಬೆಳೆಯನ್ನ ಬೆಳೆದು ತಾಲೂಕಿನಲ್ಲಿ ಪ್ರಶಂಸೆ ಪಡಿತಾ ಇರುವುದು ಖುಷಿಯಾಗ್ತಿದೆ ಎಂದಿದ್ದಾರೆ. ಇದರಲ್ಲಿ ನಾವು ಮುಂಚೆ ಎತ್ತಲು ಕಟ್ಕೊಂಡು ಆರಂಭ ವ್ಯವಸಾಯ ಮಾಡ್ತಿದ್ದಾಗ 10 ಕ್ವಿಂಟಾಲ್ ರಾಗಿ ಒಂದು ವರ್ಷಕ್ಕೆ, 10 ಕ್ವಿಂಟಾಲ್ ಜೋಳ, 10 ಕ್ವಿಂಟಾಲ್ ಅವರೆಕಾಳು ಬೆಳೆದಿದ್ದೀನಿ ಈ ಜಾಗದಲ್ಲಿ. ಅವಾಗ ಆಮೇಲೆ ಇದಕ್ಕೆ ಪೈಪ್ಲೈನ್ ಮಾಡಿ ಅಲ್ಲಿಂದ ನೀರು ತಗೊಂಡು ಬಂದು ಆಲೂಗಡ್ಡೆ ಅರ್ಧ ಜಮೀನಿನಲ್ಲಿ 400 ತುಂಡು ಆಲೂಗಡ್ಡೆ ಬೆಳೆದಿದ್ದೆ. 300 ತುಂಡು ಚಿಪ್ಸು, ಒಂದು 100 ತುಂಡು ಮಾತ್ರ ಮಾಮೂಲಿ ಗಡ್ಡೆ ಅಂತ ಬೆಳೆ ಬೆಳೀತಿದ್ವಿ. ಕೋಸು ಹಾಕಿದ್ವಿ, ಎಲ್ಲ ಬೆಳೆಗಳು ಬೆಳೆದಿದ್ವಿ. ಈಗ ಮಗನೂ ಸೊಸೆ ಬಂದು ಈ ಥರ ಹೊಸ ತಳಿ ತಗೊಂಬಂದು ಬೆಳೆದವ್ರೆ. ಈ ತಾಲೂಕಿಗೆಲ್ಲ ಪ್ರಚಾರ ಆಗುವಂಗೆ ಬೆಳೆದವ್ರೆ.
ಒಳ್ಳೆಯದು, ಸಂತೋಷ. ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಹಳ್ಳಿಗಳನ್ನ ತೊರೆದು ಸಿಟಿಗಳತ್ತ ಮುಖ ಮಾಡ್ತಾ ಇದ್ರೆ, ಈ ಯುವ ದಂಪತಿಗಳು ಹಳ್ಳಿಗೆ ಬಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದು ಭಾರಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.